ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 2023 ಮತ್ತು 24ನೇ ಸಾಲಿನ ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಮತ್ತು ಅದರ ಉತ್ತರಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರ ಜೊತೆಗೆ ಒಂದು ಪ್ರಾಕ್ಟೀಸ್ ಪೇಪರ್ ಅಂತ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾಕ್ಟೀಸ್ ಪೇಪರ್ ಅಂತಲೇ ಹೇಳಬಹುದು. ಅಂದರೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ನೋಡಬಹುದು ಅಂತ ನಾವು ನೋಡೋಣ. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಈ ಥರ ಇದೆ. ನಾನು ಉತ್ತರಗಳನ್ನು ಓದ್ತಾ ಇಲ್ಲ, ಕ್ವಶನ್ಸನ್ನು ಓದ್ತಾ ಇಲ್ಲ ಮಕ್ಕಳೇ. ದಯವಿಟ್ಟು ನೋಡಿ ಅರ್ಥ ಮಾಡಿಕೊಂಡು ಆನ್ಸರ್ಸ್ನ ಬಿಡಿಸೋಕ್ಕೆ ಪ್ರಯತ್ನವನ್ನು ಮಾಡಿ. ಆಗಲಿಲ್ಲ ಅಂದರೆ ಕಾಮೆಂಟ್ ಮೂಲಕ ಹೇಳಿದರೆ ನಾನು ಉತ್ತರಗಳನ್ನು ಕೊಡೋವಂಥ ಅನುಕೂಲವನ್ನು ಮಾಡ್ತೀನಿ. ಜಸ್ಟು ಸ್ವಲ್ಪ ನಿಧಾನಕ್ಕೆ ಸ್ಕ್ರೋಲ್ ಮಾಡಿಕೊಂಡು ಹೋಗ್ತೀನಿ. ನೋಡಿ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ. ಮುಂದೆ ಬರ್ತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗಾದೆ ಮಾತು, ಅದಾಗಿದ್ದಾದ್ಮೇಲೆ ಸಂದರ್ಭ ಸಹಿತ ವಿವರಿಸಿ. ಇದು ಪದ್ಯ, ಕರಿಯನಿತ್ತಡೆವಲ್ಲೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 10 ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗದ್ಯ ಭಾಗನ ಓದಿಕೊಂಡು ಉತ್ತರಗಳನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಬಂಧ ಬರವಣಿಗೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಪತ್ರಲೇಖನ. ಮಕ್ಕಳ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಜಸ್ಟ್ ನಿಮಗೆ ಪೇಪರ್ ಯಾವ ರೀತಿ ಇರ್ಬೋದು, ಡಿಫ್ರೆಂಟ್ ಕ್ವಶನ್ಸ್ ಅಂತ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಧನ್ಯವಾದಗಳು ಮಕ್ಕಳೇ.